ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ಎಸ್ಎಸ್ ಅರ್ಜಿ ಸಲ್ಲಿಕೆ ಖುದ್ದು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಅರ್ಜಿ ಸಲ್ಲಿಕೆ ನವೆಂಬರ್ 2ರಂದು ಪಥಸಂಚಲನಕ್ಕೆ ಕೋರಿ ಅರ್ಜಿ ಡಿಸಿ ಕಚೇರಿಗೆ ಆಗಮಿಸಿ ನೇರವಾಗಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಮೊದಲು ಮೇಲ್ ಕಳಿಸಲಾಗಿತ್ತು. ನಿನ್ನೆ ಇಮೇಲ್ ಮೂಲಕ ತಿಳಿಸಿದ್ರು. ಇದೀಗ ನೇರವಾಗಿ ಡಿಸಿ ಕಚೇರಿಗೆ ಬಂದು ಅರ್ಜಿ ಸಲ್ಲಿಸಲಾಗಿದೆ. ಇಮೇಲ್ ವಾಟ್ಸ್ಆಪ್ ಮೂಲಕ ಅರ್ಜಿಯನ್ನು ನಿನ್ನೆ ಸಲ್ಲಿಸಿದ್ರು. ಪಥಸಂಚಲನದ ದಿನಾಂಕ, ಸಮಯ, ಸಾಗುವಂಥ ರಸ್ತೆ ಎಲ್ಲ ಡೀಟೇಲನ್ನು ಕೂಡ, ಜೊತೆಗೆ ಎಷ್ಟು ಜನ ಸೇರ್ತಾರೆ ಇದೆಲ್ಲ ಡೀಟೇಲನ್ನು ಕೂಡ ಡಿ ಸಿ ಅವರಿಗೆ ನೀಡಲಾಗಿದೆ. ಡಿ ಸಿ ಅವರ ಮುಂದಿನ ಆದೇಶಕ್ಕಾಗಿ ಈಗ RSSನವರು ಕಾಯ್ತಿದ್ದಾರೆ. ಎಷ್ಟು ಜನ ಸೇರ್ತಾರೆ, ಏನು, ಇದೆಲ್ಲದರ ಡೀಟೇಲನ್ನು ಕೂಡ ಕೊಡಲಾಗಿದೆ. ನವೆಂಬರ್ 2ನೇ ತಾರೀಕು ನಾವು ಶತಮಾನೋತ್ಸವ ಅಂಗವಾಗಿ ನಾವು ಈ ಪಥಸಂಚಲನ ಮಾಡ್ತಾ ಇದ್ದೀವಿ ಅಂತ. ಇನ್ನು RSS ವಿರುದ್ಧ ಹುನ್ನಾರ ಮಾಡ್ತಿರೋದು ವಿಪರ್ಯಾಸ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ವಾಗ್ದಾಳಿ. ಎಲ್ಲರೂ ಸಂಜೆ ನಾಟಕ ಆಡಿದ್ರೆ ಇವರು ಹಗಲೇ ನಾಟಕ ಆಡ್ತಾರೆ. ಸಿಎಂ DCM ಹಗಲೇ ನಾಟಕ ಆಡುವಂಥವ್ರು ಅಂತ ಸೋಮಣ್ಣ ಹೇಳಿದ್ದಾರೆ. ಸಿಎಂ ಇಷ್ಟು ಸುಳ್ಳು ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ. ಯಾವುದೇ ವಿಚಾರ ತಾರ್ಕಿಕ ಅಂತ್ಯಕ್ಕೆ ಹೋಗೇ ಇಲ್ಲ ಅಂತ ಹೇಳಿದ್ದಾರೆ. ಈ ಸರ್ಕಾರ ನಾನು ಏನು ಮಾಡ್ತಾ ಇದ್ದೀನಿ ಅನ್ನುವ ದಿಕ್ಕು ದಿವಾಳಿ ಇಲ್ಲದೆ ಇರ್ತಕ್ಕಂಥ ಒಂದು, ಅದಕ್ಕೆ ತನ್ನ ನೆಲೆಗಟ್ಟೆ ಎಲ್ಲ ಒಂದು ಕಡೆ ತಾನೇ ನಾಶ ಮಾಡ್ಕೊಳ್ತಕ್ಕಂಥ ಸಂದರ್ಭವನ್ನು ತಂದುಕೊಂಡಿದೆ. ಚರ್ಚೆ ಮಾಡೋದ್ರೊಳಗೆ ಅರ್ಥ ಇಲ್ಲ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಸಂಜೆ ನಾಟಕ ಆಡಿದ್ರೆ ಇವರು ಬೆಳಿಗ್ಗೆಯಿಂದನೇ ನಾಟಕ ಆಡೋಕ್ಕೆ ಶುರು ಮಾಡವ್ರೆ. ಖಜಾನೆ ಖಾಲಿ ಆಗಿದೆ. RSSಸು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇತಿಹಾಸ ವಿಶ್ವದ ಭೂಪಟದಲ್ಲಿ ಭಾರತೀಯರ ಸಾರ್ವಭೌಮತೆಗೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ಒಂದು ದೊಡ್ಡ